ಭಾಗವಹಿಸಿ ಕರ್ನಾಟಕ ರಾಜ್ಯ ವಾರ್ತಾ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಸೇರಿ ಸರ್ಕಾರದ 20ಕ್ಕೂ ಹೆಚ್ಚು ಸಾರ್ವಜನಿಕರಿಗೆ ಮತ್ತೆ ನಿರ್ದೇಶನವನ್ನು ಮಾಡಿ ಗ್ರಾಮೀಣ ಪ್ರದೇಶದ ಜನಗಳಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಷ್ಟೇ ಅಲ್ಲದೆ ಸ್ಥಿರಚಿತ್ರ ಛಾಯಾಗ್ರಾಹಕರಾಗಿ ವನ್ಯಜೀವಿಗಳು, ಪ್ರಕೃತಿ ವೈಭವ, ಗ್ರಾಮೀಣ ಬದುಕಿನ ಸಾವಿರಾರು ಚಿತ್ರಗಳನ್ನು ತೆಗೆದಿದ್ದು ಬ್ರಿಟನ್ನ ರಾಯಲ್ ಫೋಟೋಗ್ರಫಿಕ್ ಸೊಸೈಟಿಯ ARPS ಗೌರವ, ಬ್ರೆಜಿಲ್ ದೇಶದ ವನ್ಯಜೀವಿ ಕುರಿತ ಛಾಯಾಚಿತ್ರಗಳಿಗೆ AFIAP ಗೌರವ, ಕೇರಳ ಮಾತೃಭೂಮಿ ಪತ್ರಿಕೆ ಏರ್ಪಡಿಸಿದ್ದ ರಾಷ್ಟ್ರ ಮಟ್ಟದ ಕೃಷಿ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಕೀರ್ತಿ ಶ್ರೀಯುತ ಕೆಂಪಣ್ಣ ಅವರಿಗೆ ಸಲ್ಲುತ್ತದೆ. ನಮಸ್ಕಾರ ಕೆಂಪಣ್ಣವರೇ, ಇಂದಿನ ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಮತ್ತು ನಾಳೆ ಸಂಕ್ರಾಂತಿ, ತಾವು ಕೂಡ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಂತ ವ್ಯಕ್ತಿಯಾಗಿ 30 ವರ್ಷಗಳಿಂದ ಈ ಒಂದು ಗ್ರಾಮೀಣ ಬದುಕಿನ ಬಗ್ಗೆ ಮತ್ತೆ ವನ್ಯಜೀವಿಗಳ ಬಗ್ಗೆ ಛಾಯಾಚಿತ್ರಗಳನ್ನು ಕೂಡ ತೆಗಿತಾ ಬಂದಿದ್ದಾರೆ. ಸರ್, ಇವತ್ತು ಯಾವುದೇ ಒಂದು ಹಬ್ಬಗಳಿರ್ಬೋದು, ಹರಿದಿನಗಳಿರ್ಬೋದು, ಕಾಲ ಬದಲಾದಂತೆ ಅದು ಕೆಲವೊಂದು ಸಂದರ್ಭದಲ್ಲಿ ಬದಲಾವಣೆ ಆಗ್ತಿರೋದನ್ನ ನೋಡ್ತೀವಿ. ಒಬ್ಬ ಛಾಯಾಚಿತ್ರಕಾರರಾಗಿ ನೀವು ಈ ಒಂದು 30 ವರ್ಷಗಳ ಅನುಭವದಲ್ಲಿ ಈ ಹಬ್ಬ ಯಾವ ರೀತಿ ಬದಲಾಗ್ತಾ ಬಂತು ಮತ್ತೆ ಈ ಹಬ್ಬದ ಒಂದು ವೈಶಿಷ್ಟ್ಯ ಬಗ್ಗೆ ಏನು ಹೇಳಿಕೆ? ಬದಲಾವಣೆ ಎನ್ನುವುದು ನಿರಂತರ, ಕಾಲಕಾಲಕ್ಕೆ ಬದಲಾವಣೆ ಆಗ್ಲೇಬೇಕು. ನಾನು ಬಾಲ್ಯದಲ್ಲಿದ್ದಾಗ ಊರಿನ ಹಬ್ಬ ಹರಿದಿನಗಳು ಅಂದ್ರೆ ಇಡೀ ಊರೇ ಭಾಗವಹಿಸ್ತಾ ಇತ್ತು. ಬಹಳ ಹುಮ್ಮಸ್ಸು, ಆಸಕ್ತಿಯಿಂದ ಭಾಗವಹಿಸ್ತಾ ಇತ್ತು. ಯಾಕೆಂದ್ರೆ ಅವ್ರಿಗೆ ಬೇರೆ ಮನೋರಂಜನೆಗಳು ಇರಲಿಲ್ಲ. ವರ್ಷಕ್ಕೆ 2-3 ಹಬ್ಬಗಳು ಬಂದ್ರೆ ಆ ಹಬ್ಬಗಳಲ್ಲಿ ಪ್ರತಿಯೊಬ್ಬನು ತನ್ಮಯತೆಯಿಂದ, ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ರು. ಬಟ್ ಇತ್ತೀಚೆಗೆ ಆಧುನಿಕತೆ ಒತ್ತಡಕ್ಕೆ ಸಿಕ್ಕಿದಂತ ಹಳ್ಳಿಗಳು ಕೂಡ ಇವತ್ತು ಬಹಳ ಒತ್ತಡದಲ್ಲಿವೆ. ಸೊ ಹಾಗಾಗಿ ಏನಾಗಿದೆ, ಕಾಲಕ್ರಮೇಣ ಅವು ಕಮ್ಮಿ ಆಗ್ತಾ ಬಂತು, ಆ ಆಸಕ್ತಿ ಕಮ್ಮಿ ಆಗಿದೆ. ಇವತ್ತು ಬಹಳ ಯಾಂತ್ರಿಕವಾಗಿ ವರ್ಷದ ಹಬ್ಬಗಳಂತೂ ಮಾಡ್ತಾರೆ, ಬಟ್ ಆ ತರದ ಒಂದು ಹುಮ್ಮಸ್ಸು ಆ ಜನಗಳಲ್ಲಿ ಇವತ್ತು ಕಾಣ್ತಾ ಇಲ್ಲ. ಆದ್ರ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ? ಇನ್ನು ಮುಂದೆ ಕೂಡ ಈ ಹಬ್ಬಗಳನ್ನ ಸಂಭ್ರಮದಿಂದ ಮಾಡುವಂತ ಒಂದು ಪರಿಸರ ಒಪ್ಕೋಬೇಕಾದ್ರೆ ಅಲ್ಲಿನ ಕೂಡ ಏನೋ ಒಂದು ವಿಶೇಷತೆ ಕೂಡ ಗೊತ್ತಿರಬೇಕಾಯ್ತು.